ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಮಂಡನೆಯಾಗುತ್ತೆ. ಹೀಗಾಗಿ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತೆಗಳು ನಡೀತಾ ಇವೆ. ಸಿದ್ಧತೆ ಕಾರ್ಯವನ್ನು ಆರಂಭಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಫೆಬ್ರವರಿ 6ನೇ ತಾರೀಕಿನಿಂದ ಪೂರ್ವ ಸಿದ್ಧತಾ ಸಭೆಗಳು ಕೂಡ ಶುರುವಾಗ್ತವೆ. ಇಲಾಖಾವಾರು ಖರ್ಚು ವೆಚ್ಚಗಳ ಪರಿಶೀಲನೆ ಹಾಗೂ ಆದಾಯ ಕ್ರೋಢೀಕರಣದ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯ. ಕಂದಾಯ, ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು, ಸಮಾಜ ಕಲ್ಯಾಣ, ಪ್ರಾಥಮಿಕ ಹಾಗೂ ಪ್ರೌಢ, ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳನ್ನು ಕೂಡ ಕ್ರೋಢೀಕರಿಸಿ, ಅಂದರೆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಕರೆಸಿ ಆಯವ್ಯಯ ಅಂದರೆ ಖರ್ಚು ವೆಚ್ಚ ಎಷ್ಟಾಗಿದೆ ಏನು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ತಾರೆ ಸಿದ್ದರಾಮಯ್ಯನವರು. ಶಿಕ್ಷಣ ಇಲಾಖೆ ಇರ್ಬೋದು, ಅಬಕಾರಿ, ಸಾರಿಗೆ ಸೇರಿದಂತೆ ಎಲ್ಲ ಇಲಾಖೆಗಳ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕರೀತಾರೆ. ಎಷ್ಟು ಅನುದಾನ ಕೊಟ್ಟಿರೋದು, ಎಷ್ಟು ಖರ್ಚಾಗಿದೆ, ಏನು ಡೆವಲಪ್ಮೆಂಟ್ ಆಗಿದೆ, ಇನ್ನು ಏನು ಮಾಡಬೇಕು, ಯಾವ್ಯಾವ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕಿದೆ, ಇನ್ನೂ ಕೂಡ ಕೇಂದ್ರದಿಂದ ಅನೇಕ ಯೋಜನೆಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ, ಅದ್ರ ಸಂಬಂಧ ಇರ್ಬೋದು. ಒಟ್ಟು ರಾಜ್ಯದಲ್ಲಿ ಎಲ್ಲ ಇಲಾಖೆಗಳು, ಅಬಕಾರಿ ಇಲಾಖೆಯಿಂದ ಹಿಡಿದು ಉನ್ನತ ಶಿಕ್ಷಣ ಇಲಾಖೆಯವರೆಗೂ ಕೂಡ ಆಯಾ ಇಲಾಖೆಗೆ ಒಂದೊಂದು ಜವಾಬ್ದಾರಿ ಇರುತ್ತೆ. ಮತ್ತೆ ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗಲೂ ಅನುಷ್ಠಾನ ಮಾಡೋದಕ್ಕೆ ಅಂತ ಎಲ್ಲ ಇಲಾಖೆಗಳ ಸಹಕಾರ ಬೇಕಾಗಿರುತ್ತೆ. ಹೀಗಾಗಿ ಆಯಾ ಇಲಾಖೆಗಳಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಿದೆ, ಎಲ್ಲಿ ಏನು ದುಡ್ಡು ಪೋಲಾಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಆಯಾ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಕರೆದು ಮಾತನಾಡ್ತಾರೆ, ಮಾಹಿತಿ ಪಡ್ಕೊಳ್ತಾರೆ. ಮಾರ್ಚ್ನಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತಾ ಕಾರ್ಯಗಳು ಶುರುವಾಗ್ತಿವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಮಾರ್ಚ್ನಲ್ಲಿ ಬಜೆಟ್ ಮಂಡನೆಗೆ ಸಂಬಂಧಪಟ್ಟಂತೆ ತಯಾರಿಗಳು ಶುರುವಾಗ್ತಾ ಇದ್ದಾವೆ. 6ನೇ ತಾರೀಕಿನಿಂದ ಪೂರ್ವ ಸಿದ್ಧತಾ ಸಭೆಗಳು ಕೂಡ ಶುರುವಾಗ್ತವೆ. ಸದ್ಯಕ್ಕೆ ಸಿದ್ಧತೆ ಹೇಗಿದೆ? ಎಲ್ಲ ಇಲಾಖೆಗಳನ್ನು ಕರಿಬೇಕು ಅಂದ್ರೂ ಕೂಡ ಯಾವಾಗ ಮೊದಲು ಯಾವ ಇಲಾಖೆಯನ್ನ ಕರೀತಾರೆ, ಅದಾದ ಬಳಿಕ ಹಂತ ಹಂತವಾಗಿ ಹೇಗಿರುತ್ತೆ ಮೀಟಿಂಗ್ಗಳು? ಈಗಾಗಲೇ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ರಾಜ್ಯ ಬಜೆಟ್ಗೆ ಈಗ ದಿನಗಣನೆ ಶುರುವಾಗಿದೆ. ಬಹುತೇಕವಾಗಿ ಮಾರ್ಚ್ 10 ಇಲ್ಲವೇ 14ರಂದು ರಾಜ್ಯ ಬಜೆಟ್ ಮಂಡನೆಯಾಗತ್ತೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಇಲಾಖಾವಾರು ಸಭೆಗಳನ್ನ ಈಗ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಫೆಬ್ರವರಿ 6ರಿಂದ 14ರವರೆಗೆ ಈ ಇಲಾಖಾವಾರು ಪೂರ್ವ ಸಿದ್ಧತಾ ಸಭೆಗಳು ಪ್ರಾರಂಭವಾಗತ್ತೆ. ಇಲಾಖೆಯ ಸಚಿವರು ಮತ್ತೆ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಈ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆಗಳಾಗತ್ತೆ. ಯಾಕಂದ್ರೆ ಮೊದಲಿಗೆ ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆ, ಜೊತೆಗೆ ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಗೃಹ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳ ಸಭೆಗಳನ್ನು ಕೂಡ ಕರೆಯಲಾಗಿದೆ. ಈ ಸಭೆಯಲ್ಲಿ ಇಲಾಖಾವಾರು ಖರ್ಚು ವೆಚ್ಚಗಳು, ಅಂದ್ರೆ ಕೆಲವೊಂದು ಇಲಾಖೆಗಳಿಗೆ ಸರ್ಕಾರ ಬಜೆಟ್ ನಲ್ಲಿ ಅನುದಾನವನ್ನ ಮೀಸಲಿಡಬೇಕಾಗತ್ತೆ. ಇಂತಿಂತ ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕು, ಆ ಕಾರ್ಯಕ್ರಮಗಳಿಗೆ ಖರ್ಚು ವೆಚ್ಚ ಎಷ್ಟಾಗತ್ತೆ, ಆ ಬಜೆಟ್ ನಲ್ಲಿ ಎಷ್ಟು ಹಣವನ್ನ ಮೀಸಲಿಡಬೇಕು ಅನ್ನುವಂತ ಮಾಹಿತಿಗಳನ್ನ ಪಡೆಯಲಾಗತ್ತೆ. ಕೆಲವು ಇಲಾಖೆಗಳಿಂದ ಆದಾಯವನ್ನ ಕ್ರೋಢೀಕರಣ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗತ್ತೆ. ಯಾಕಂದ್ರೆ ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ ಸೇರಿದಂತೆ ಕೆಲವು ಇಲಾಖೆಗಳಿಂದ ಸರ್ಕಾರದ ಖರ್ಚು ವೆಚ್ಚಗಳನ್ನ ಸರಿದೂಗಿಸಿಕೊಳ್ಳೋದಕ್ಕೆ ಅಲ್ಲಿಂದ ಆದಾಯವನ್ನ ಸಂಗ್ರಹ ಮಾಡ್ಬೇಕಾಗತ್ತೆ. ಯಾವುದರ ಮೇಲೆ ತೆರಿಗೆಯನ್ನ ಹಾಕಬಹುದು, ಜೊತೆಗೆ ಭೂ ಕಂದಾಯವನ್ನ ಹೆಚ್ಚಳ ಮಾಡ್ಬೇಕಾ, ಹೇಗೆ ಅಬಕಾರಿ ಇಲಾಖೆಯಿಂದ ಎಷ್ಟು ಹಣವನ್ನ ನಾವು ಕ್ರೋಢೀಕರಣ ಮಾಡಬೇಕು, ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಗಳಾಗತ್ತೆ. ಅಧಿಕಾರಿಗಳಿಂದ ಮಾಹಿತಿಗಳನ್ನ ಪಡ್ಕೊಳ್ಳಿದ್ದಾರೆ. ಯಾಕಂದ್ರೆ ಯಾವುದರ ಮೇಲೆ ಎಷ್ಟು ತೆರಿಗೆಯನ್ನ ಹಾಕಿದ್ರೆ ಎಷ್ಟು ಹಣ ಸಂದಾಯವಾಗತ್ತೆ, ಎಷ್ಟು ನಮ್ಗೆ ಖರ್ಚು ವೆಚ್ಚಗಳಿದೆ, ಜೊತೆಗೆ ಕೆಲವು ಇಲಾಖೆಗಳಿಂದ ಯಾವುದೇ ಆದಾಯ ಕೂಡ ಇರೋದಿಲ್ಲ. ಸಮಾಜ ಕಲ್ಯಾಣ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಇಂಥ ಇಲಾಖೆಗಳಲ್ಲಿ ಕೇವಲ ಖರ್ಚು ಮಾತ್ರ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಎಷ್ಟು ಖರ್ಚು ವೆಚ್ಚಗಳು ಬರುತ್ತೆ, ಈ ಬಾರಿ ಬಜೆಟ್ ನ ಅನುದಾನವನ್ನ ಎಷ್ಟು ಹೆಚ್ಚಳ ಮಾಡಬೇಕಾಗತ್ತೆ, ಆದಾಯವನ್ನ ನೋಡ್ಕೊಂಡು ಒಂದು ಮಿತಿಯನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಕೂಡ ಪಡೆಯಲಿದ್ದಾರೆ. ಮತ್ತೆ ಹೊಸ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಚರ್ಚೆಗಳಾಗಲಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.